ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು BA ಸೆಕೆಂಡ್ ಸೆಮ್ ಬೇಸಿಕ್ ಕನ್ನಡಕ್ಕೆ ಸಂಬಂಧಿಸಿದಂತೆ ಆ, ನಮ್ಮ ಕಾಲದ ಕನ್ನಡಿಯಲ್ಲಿ ಗಾಂಧಿ ಎಂಬ ಸಂದೇಶ, ಇದು ಘಟಕ 1 ಆಧುನಿಕತೆಯಲ್ಲಿ ಬರ್ತಕ್ಕಂಥ ಮೊದಲ ಅಧ್ಯಾಯ. ಈ ಒಂದು ಅಧ್ಯಾಯದ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಪರೀಕ್ಷಾ ದೃಷ್ಟಿಯಿಂದ ಇದು ಅತಿ ಮುಖ್ಯವಾದ ಮಾಹಿತಿಯಾಗಿದೆ. ಅಂತಂದ್ರೆ ಇಲ್ಲಿ 1 ಮಾರ್ಕ್ಸ್ ಮತ್ತು 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಬಹುತೇಕವಾಗಿ ಕೇಳ್ತಾರೆ. ಅದೇ ರೀತಿಯಾಗಿ ಕವಿ ಪರಿಚಯವನ್ನ ಕೊನೆಗೆ ನಾವು ನೋಡೋಣ. ಸೊ ಈಗ ಅಧ್ಯಾಯವನ್ನ ಶುರು ಮಾಡೋಣ. ನಮ್ಮ ಕಾಲದ ಕನ್ನಡಿಯಲ್ಲಿ ಗಾಂಧಿ ಸಂದೇಶ. ಇದನ್ನು ಬರೆದವರು ಎನ್ ರವಿಶಂಕರ್. ಮಹಾತ್ಮನ ಜೀವನ ಮತ್ತವರ ಜೀವನ ಸಂದೇಶಗಳು ಎಂದೆಂದಿಗೂ ಪ್ರಸ್ತುತವೆನ್ನುವುದು ನಿರ್ವಿವಾದ. ಆದರೆ ಮಾಹಿತಿ ಯುಗದ ನಾಗರಿಕರಾದ ನಾವು ಮಹಾತ್ಮ ಗಾಂಧಿ ಕೊಟ್ಟ ಸಂದೇಶಗಳನ್ನು ಒಂದು ದೇಶ ಮತ್ತು ಸಮಾಜವಾಗಿ ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದೇವೆ ಎನ್ನುವುದು ಆತ್ಮವಿಮರ್ಶೆ ಮಾಡಿಕೊಳ್ಳಲು ಅವರ ಜನ್ಮದಿನದ ನೆಪ ಸಾಕು. ಅವರ ಕೆಲವು ಅಮರ ವಾಕ್ಯಗಳನ್ನು ಇಂದು ಅವುಗಳ ಪ್ರಸ್ತುತತೆಯನ್ನು ನೈಪಥ್ಯದಲ್ಲಿ ಕುಳಿತು ನೋಡುವ ಪ್ರಯತ್ನವಿದು. ಅಂದರೆ ಮಹಾತ್ಮರ ಜೀವನದ ಒಂದು ಜೀವನ ಶೈಲಿಯನ್ನ, ಅವರ ಒಂದು ಪ್ರಸ್ತುತತೆಯನ್ನ, ಅವಳ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು, ನಾವು ಯಾವ ರೀತಿ ಆ ಮಾತುಗಳನ್ನ, ಆ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಸಾಗಬೇಕು ಎಂಬುದರ ಕುರಿತು ಇಲ್ಲಿ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಗಾಂಧೀಜಿಯವರನ್ನ ನಾವು ರಾಷ್ಟ್ರಪಿತ ಎಂದು ಕರಿತೀವಿ. ಅವರು ನೀಡಿರ್ತಕ್ಕಂಥ ಒಂದು ವಾಕ್ಯಗಳನ್ನ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅವರ ಒಂದು ವಾಕ್ಯವನ್ನ ಯಾವ ರೀತಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದರ ಕುರಿತಾಗಿ ಇಲ್ಲಿ ನಾವು ನೋಡೋಣ. ಇಲ್ಲಿ ಕವಿಯವರು ಅವರ ಒಂದು ಧ್ಯೇಯವಾಕ್ಯವನ್ನ ಅಥವಾ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಇಲ್ಲಿ ಬರೆದಿದ್ದಾರೆ. ಅಶಕ್ತರು ಎಂದಿಗೂ ಯಾರನ್ನೂ ಕ್ಷಮಿಸಲಾರರು, ಏಕೆಂದರೆ ಕ್ಷಮೆ ಎನ್ನುವುದು ಸಶಕ್ತರ ಸಹಜ ಧರ್ಮ. ಇದರ ಅರ್ಥವನ್ನು ಸಹ ಅವರು ಕೆಳಗೆ ಕೊಟ್ಟಿದ್ದಾರೆ. ಕ್ಷಮೆಗೆ ಪೂರ್ವಗಾಮಿಯಾಗುವುದು ಮರೆವು. ಮಾಹಿತಿ ಯುಗದಲ್ಲಿ ಎಲ್ಲವೂ ಶಾಶ್ವತವಾಗಿ ದಾಖಲಾಗುವುದರಿಂದ ಮತ್ತು ದಾಖಲಾದುದನ್ನು ಮತ್ತೆ ಮತ್ತೆ ಹೊರತೆಗೆದು ಬಿತ್ತರಿಸುವುದು ಸುಲಭವಾಗಿರುವುದರಿಂದ ಮೆರವಿಗೆ ಅವಕಾಶವಿಲ್ಲ. ಮಾಹಿತಿ ಯುಗದ ಕೃತಕ ಜ್ಞಾಪಕ ಶಕ್ತಿ ಸಾಧನಗಳು ನಮ್ಮನ್ನು ಕ್ಷಮಿಸಲಾರದ ಅಶಕ್ತರನ್ನಾಗಿಸಿವೆ ಎಂದವರ ಮಾಹಿತಿ ಅರ್ಥವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಳೆ ಸಾಯುತ್ತೀರಿ ಎಂಬಂತೆ ಇಂದು ಬದುಕಿರಿ, ಆದರೆ ಚಿರಾಯುರಿಯಾಗಿರುತ್ತೇವೆ ಎಂಬಂತೆ ಕಲಿಯಿರಿ. ಮಾಹಿತಿ ಹೆಚ್ಚಾದಷ್ಟು ಕಲಿಕೆಯೂ ಹೆಚ್ಚಾಗಬೇಕಾದದ್ದು ತರ್ಕಬದ್ಧವಲ್ಲವೇ? ಏಕೆಂದರೆ ಮಾಹಿತಿಗೂ ಜ್ಞಾನಕ್ಕೂ ಅಗಾಧವಾದ ವ್ಯತ್ಯಾಸವಿದೆ. ನಾಳೆಯೇ ಸಾಯಬಹುದೆಂಬಷ್ಟು ಆತುರದಲ್ಲಿ ಇಂದು ನಾವು ಸೇವಿಸುವ ಮಾಹಿತಿಯ ಪ್ರಮಾಣದಲ್ಲಿ ಎಷ್ಟೋ ಪಟ್ಟು ಹೆಚ್ಚಳವಾಗಿದೆಯಾದರೂ ಆ ಮಾಹಿತಿಯನ್ನು ಅರಗಿಸಿಕೊಂಡು ನಮ್ಮೊಳಗೆ ಸಂಸ್ಕರಿಸಿ, ವಿಶ್ಲೇಷಿಸಿ, ವಿಮರ್ಶಿಸಿ, ವಿವೇಚಿಸಿ ಜ್ಞಾನವಾಗಿ ಪರಿವರ್ತಿಸಿಕೊಳ್ಳುವ ಸಾಮಾನ್ಯ ಕಡಿಮೆಯಾಗುತ್ತಿದೆ ಎನ್ನುವುದು ನಿಜವಾದ ಪ್ರಶ್ನೆ. ಇಲ್ಲಿ ಮೇಲೆ ಅವರು ಗಾಂಧೀಜಿಯವರ ಅಥವಾ ಮಹಾತ್ಮರು ಹೇಳಿರ್ತಕ್ಕಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಅದರಂತೆ ಅದಕ್ಕೆ ತಕ್ಕಂತೆ ಒಂದು ವಿಶ್ಲೇಷಣೆಯನ್ನ ಅಥವಾ ಅದರ ಅರ್ಥವನ್ನ ಈ ಕೆಳಗೆ ಬಿಡಿಸಿದ್ದಾರೆ ನೋಡಿ. ಇದು ಮಹಾತ್ಮರು ಹೇಳಿರ್ತಕ್ಕಂಥ ಒಂದು ಪ್ರಮುಖ ವಾಕ್ಯ. ಇದರ ಒಂದು ಅರ್ಥ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಇದರ ಅರ್ಥವಿದೆ. ಇದನ್ನ ನಾವು ನಿಧಾನವಾಗಿ ಓದ್ತಾ ಹೋಗ್ತಿರ್ತೀವಿ. ಇದನ್ನು ನೀವು ಆಲಿಸಿಕೊಳ್ಳಬೇಕು ಸಮಾಧಾನವಾಗಿ. ಅದೇ ರೀತಿಯಾಗಿ ನೀವು ಸಂತೋಷವಾಗಿರಬೇಕಾದರೆ ನಿಮ್ಮ ಆಲೋಚನೆಗಳು ನಿಮ್ಮ ನುಡಿ ಮತ್ತು ನಿಮ್ಮ ಕಾರ್ಯಗಳ ಸಾಮರಸ್ಯದಲ್ಲಿ ಇರಬೇಕು. ಎಲ್ಲದಕ್ಕೂ ಕ್ಷಣಗಳಲ್ಲಿ ಪ್ರತಿಕ್ರಿಯಿಸಬೇಕಾದ ಮಾಹಿತಿ ಯುಗದಲ್ಲಿ ನಮಗೆ ಆಲೋಚಿಸದೆ ನುಡಿಯಬೇಕಾದ ಒತ್ತಡವಿದೆ, ಅಥವಾ ಅಂತಹ ಒತ್ತಡವನ್ನು ನಾವೇ ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. ಅನಂತರದಲ್ಲಿ ನುಡಿಗೆ ತಕ್ಕಂತೆ ನಮ್ಮ ಆಲೋಚನೆಗಳನ್ನ, ಕಾರ್ಯಗಳನ್ನ ಹೊಂದಿಸಿಕೊಳ್ಳಬೇಕಾದ ಅನಿವಾರ್ಯ. ಹಾಗಾಗಿ ಆಲೋಚನೆ, ನುಡಿ, ಕಾರ್ಯಗಳ ತರ್ಕಬದ್ಧ ಕ್ರಮ ಸ್ಥಾನಪಲ್ಲಟಗೊಂಡಿದೆ. ನಮ್ಮ ಸಂತೋಷಕ್ಕೂ ಧಕ್ಕೆಯಾಗಿದೆ ಎನ್ನುವುದು ಇದರ ಒಂದು ಅರ್ಥವಾಗಿದೆ. ಅದೇ ರೀತಿಯಾಗಿ ಘನೋದ್ದೇಶವನ್ನ ಹುಡುಕಿರಿ, ಅದನ್ನು ಕಾರ್ಯಗತಗೊಳಿಸುವ ದಾರಿ ತಾನಾಗಿಯೇ ಕಾಣಿಸಿಕೊಡತೊಡಗುತ್ತದೆ. ಮಾಹಿತಿ ಯುಗದಲ್ಲಿ ಅಲ್ಪಾವಧಿಯ ಯಶಸ್ಸಿಗೆ ಹೆಚ್ಚು ಮಹತ್ವ. ವ್ಯಕ್ತಿಗಳು, ಉದ್ಯಮಗಳು, ಮಾಧ್ಯಮಗಳು, ಸರ್ಕಾರಗಳಾದಿಯಾಗಿ ಎಲ್ಲರಿಗೂ ಸಮಯದ ಒತ್ತಡವಿರುವುದರಿಂದ ಎಲ್ಲರೂ ಗೆಲ್ಲಲು ಹತ್ತಿರದ ದಾರಿಗಳನ್ನು ಹುಡುಕುತ್ತಿದ್ದೇವೆ. ಲಾರ್ಜರ್ ಪರ್ಪಸ್ ಘನೋದ್ದೇಶಗಳನ್ನು ಹುಡುಕುವ ವ್ಯವಧಾನ ಹೆಚ್ಚಿನ ಜನರಿಗೆ ಇಲ್ಲವೇನೋ ಎನಿಸುತ್ತದೆ ಎಂಬುದು ಇದರ ಅರ್ಥವಾಗಿದೆ. ಇನ್ನು ಮತ್ತೆ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ, ಮನುಷ್ಯ ತನ್ನ ಆಲೋಚನೆಗಳಿಂದ ತಯಾರಾದವ, ಆತ ಏನೂ ಯೋಚಿಸುತ್ತಾನೋ ಅದಾಗುತ್ತಾನೆ. ಇದರ ಒಂದು ಅರ್ಥವನ್ನು ನಾವು ನೋಡುವುದಾದರೆ, ಆಲೋಚನೆ ಎಂದರೆ ಮಾಹಿತಿಯನ್ನು ಸಂಸ್ಕರಿಸಿ ಸಮಯೋಚಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ. ಮಾಹಿತಿಯ ಅತಿವೃಷ್ಟಿಯಿಂದ ಇಂದಿನ ಕಾಲದಲ್ಲಿ ನಮ್ಮ ಆಲೋಚನೆಗಳನ್ನು ದಿಕ್ಕೆಡಿಸುವ 100 ದಾರಿಗಳಿವೆ.
ವಿಪರ್ಯಾಸವೇನೆಂದರೆ ಮಾಹಿತಿ ಯುಗದಲ್ಲಿ ಮಾಹಿತಿಯ ಭಾರವೇ ಆಲೋಚನೆಗೆ ಮಾರಕವಾಗಿದೆ, ಗೊಂದಲಕ್ಕೆ ಕಾರಣವಾಗಿದೆ. ನಮ್ಮನ್ನು ನಾವು ಹುಡುಕಿಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ಮತ್ತೊಬ್ಬರ ಸೇವೆಯಲ್ಲಿ ನಮ್ಮನ್ನು ಕಳೆದುಕೊಂಡು ಬಿಡುವುದು. ಸೆಲ್ಫಿ ತೆಗೆದುಕೊಳ್ಳುತ್ತಾ ಲೈಕ್ಗಳಿಗಾಗಿ ಬದುಕುವ ನಾವು ನಮ್ಮ ಸಹಜತೆಯನ್ನ ಬದಿಗಿಟ್ಟು ಅದರ ಬದಲಿಗೆ ಒಪ್ಪಿಕೊಂಡಿದ್ದೇವೆ. ಪರಿಣಾಮವಾಗಿ ನಾವು ನಿಜಕ್ಕೂ ಯಾರು ಎನ್ನುವುದು ಗೊತ್ತಾಗದೆ ಒದ್ದಾಡುತ್ತಿದ್ದೇವೆ. ಮತ್ತೊಬ್ಬರ ಸೇವೆ ಮಾಡಿ ನಮ್ಮನ್ನು ನಾವು ಹುಡುಕಿಕೊಳ್ಳಲು ಮೊದಲು ನಾವು ಲೈಕ್ ಸೆಲ್ಫಿಗಳ ಸಂಕೋಲೆಯಿಂದ ಬಿಡುಗಡೆಯಾಗಿಕೊಳ್ಳಬೇಕಿದೆ. ಇದು ಆ ವಾಕ್ಯದ ಒಂದು ಅರ್ಥವಾಗಿತ್ತು. ಇನ್ನು ಮುಂದಿನ ಒಂದು ಪ್ರಮುಖವಾದ ಅವರ ಒಂದು ವಾಕ್ಯವನ್ನು ನೋಡುವುದಾದರೆ, ಶಕ್ತಿ ಎನ್ನುವುದು ದೈಹಿಕ ಸಾಮರ್ಥ್ಯದಿಂದ ಬರುವಂಥದ್ದಲ್ಲ, ಅದು ಹತ್ತಿಕ್ಕಲಾಗದ ಇಚ್ಛಾಶಕ್ತಿಯಿಂದ ಬರ್ತದೆ. ಇದರ ಅರ್ಥ ನೋಡುವುದಾದರೆ, ಮಾಹಿತಿ ಯುಗದ ನಾಗರಿಕರಿಗೆ ಇಚ್ಛಾಶಕ್ತಿಯ ಕೊರತೆ. ಯೋಚಿಸಿ ನೋಡಿ, ನಮಗೆ ಬೇಕಾದದ್ದೆಲ್ಲ ಈಗಲೇ ಸಿಗಬೇಕೆಂಬ ಹಂಬಲಮಯ ಪ್ರಪಂಚದಲ್ಲಿ ಇಚ್ಛಾಶಕ್ತಿಯ ವಿಷಯದಲ್ಲಿ ಎರಡು ಪ್ರಮುಖ ಬದಲಾವಣೆಗಳಾಗಿವೆ. ಮೊದಲನೆಯದು, ವ್ಯಕ್ತಿಗಳು ಅಂದುಕೊಂಡದ್ದು ಈಡೇರದಿದ್ದಾಗ ಹಲವಾರು ಎಸ್ಕೇಪ್ ರೂಟೀನ್ಸ್, ಹೊರಮಾರ್ಗಗಳಿರುವುದು. ಎರಡನೆಯದು, ಸಾಮಾಜಿಕ ಗುರಿಗಳನ್ನು ಈಡೇರಿಸಿಕೊಳ್ಳಲು ಜನಬಲವನ್ನು ಕ್ರೋಢೀಕರಿಸುವುದು ಸುಲಭವಾಗಿರುವುದರಿಂದ ವೈಯಕ್ತಿಕ ಇಚ್ಛಾಶಕ್ತಿಯ ಅವಶ್ಯಕತೆ ಮತ್ತು ಬಳಕೆ ಸಹಜವಾಗಿಯೇ ಕಡಿಮೆಯಾಗುತ್ತಿದೆ. ಇವೆರಡರಿಂದಲೂ ಇಚ್ಛಾಶಕ್ತಿಯು ತತ್ಪರಿಣಾಮವಾದ ಮೂಲ ಶಕ್ತಿಯು ಕಡಿಮೆಯಾಗುತ್ತಿದೆ ಎನಿಸುತ್ತಿದೆ. ಇದು ಈ ಒಂದು ವಾಕ್ಯದ ಅರ್ಥ. ಮುಂದಿನ ವಾಕ್ಯವನ್ನು ನಾವು ನೋಡುವುದಾದರೆ, ಈ ಭೂಮಿಗೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಇದೆ, ಆದರೆ ಓರ್ವ ವ್ಯಕ್ತಿಯ ದುರಾಸೆಯನ್ನು ಅದು ಪೂರೈಸಲಾರದು. ಓರ್ವ ಒಳ್ಳೆಯ ಮನುಷ್ಯ ಎಲ್ಲ ಸಜೀವ ವಸ್ತುಗಳ ಸ್ನೇಹಿತನಾಗಿರಬೇಕು ಎನ್ನುವುದು ಇದರ ಒಂದು ಅರ್ಥ. ಸಂಪೂರ್ಣ ಅರ್ಥ ನಾವು ನೋಡುವುದಾದರೆ, ಪ್ರಕೃತಿಯ ಎಲ್ಲ ವಸ್ತುಗಳು ನಮಗೆ ಸೇರಿದ್ದಲ್ಲ, ಹಾಗೂ ನಮಗೆ ಸೇರಿದ ವಸ್ತುಗಳ ಬಳಕೆಯು ಮಿತವ್ಯಯವಾಗಿರಬೇಕು ಎನ್ನುವುದರ ಬಗ್ಗೆ ಚರ್ಚೆಯೇನೋ ಜೋರಾಗಿದೆ. ಆದರೆ ನಾವು ನುಡಿದಂತೆ ನಡೆಯುತ್ತಿದ್ದೇವೆ ಎನ್ನುವುದು ಅವಲೋಕಿಸಿದರೆ ಸಾಕಷ್ಟು ವೈದೃಶ್ಯಗಳನ್ನು ಕಾಣಬಹುದು. ಪ್ರಕೃತಿದತ್ತವಾದುದೆಲ್ಲವನ್ನ ಇತರ ಸಜೀವ ವಸ್ತುಗಳಾದ ಪ್ರಾಣಿ, ಪಕ್ಷಿ, ಗಿಡ ಮರಗಳೊಂದಿಗೆ ಹಂಚಿಕೊಂಡು ಬದುಕುವ ಸ್ನೇಹಪರತೆ ಗ್ರಾಹಕ ಸಂಸ್ಕೃತಿಯಿಂದಾಗಿ ಕಡಿಮೆಯಾಗುತ್ತಿದೆ ಎನ್ನುವುದು ಇಲ್ಲಿ ಸಹಜವಾಗಿ ಗೊತ್ತಾಗುತ್ತದೆ. ಆರೋಗ್ಯವೇ ನಿಜವಾದ ಭಾಗ್ಯ, ಚಿನ್ನ ಬೆಳ್ಳಿಯ ತುಣುಕುಗಳಲ್ಲ. ಇದರ ಅರ್ಥ ನಾವು ನೋಡಿದಾಗ, ಮಾಹಿತಿ ಯುಗ ನಮ್ಮೆಲ್ಲರನ್ನ ತೋರಿಕೆಯ ಜನರನ್ನಾಗಿಸುತ್ತಿದೆ. ಚಿನ್ನ ಬೆಳ್ಳಿಯಿಂದಲೂ ಒಳ್ಳೆಯ ಬದುಕನ್ನು ನಾವು ಸ್ಥಿರವೆನ್ನಿಸುವುದನ್ನು ಜಗತ್ತಿಗೆ ಬಿತ್ತರಿಸುವ ಹಂಬಲ ಹೆಚ್ಚುತ್ತಿದೆ. ನಮ್ಮ ಜೀವನಗಳಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ಹಾಗೂ ಚರ್ಚೆ ಹೆಚ್ಚುತ್ತಿದ್ದರೂ ಜೀವನ ಶೈಲಿ ಆಧಾರಿತ ಸಮಸ್ಯೆಗಳಿಂದಾಗಿ ಆರೋಗ್ಯ ಕ್ಷೀಣಿಸುತ್ತಿದೆ. ಹಣಕ್ಕಾಗಿ ಸ್ವಾಸ್ಥ್ಯವನ್ನ ಬಲಿ ಕೊಡುವ ಪ್ರವೃತ್ತಿ ಹೆಚ್ಚುತ್ತಲೇ ಇದು ಎನ್ನುವುದು ಈ ಒಂದು ವಾಕ್ಯದ ಅರ್ಥವಾಗಿದೆ. ಮುಂದಿನ ಒಂದು ವಾಕ್ಯವನ್ನು ನೋಡುವುದಾದರೆ, ಪಾಪವನ್ನು ದ್ವೇಷಿಸಿರಿ, ಆದರೆ ಪಾಪಿಯನ್ನೆಲ್ಲ ದ್ವೇಷಿಸಬೇಡಿ. ರಾಜಕೀಯ ದ್ವೇಷಕ್ಕಾಗಿ ಪ್ರತಿಭಟನೆಯ ಹೆಸರಿನಲ್ಲಿ ಬದುಕಿರುವ ನಾಯಕರ ಶವ ಸಂಸ್ಕಾರ ಮಾಡುತ್ತಾರೆ. ಟಿವಿ ಕ್ಯಾಮೆರಾಗಳ ಮುಂದೆ ಛಾಯಾಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆಯುತ್ತಾರೆ. ನಮಗಾಗದ ವ್ಯಕ್ತಿಗಳು ಸತ್ತಾಗಲೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಭ್ರಮಿಸುವುದನ್ನು ನೋಡಿದ್ದೇವೆ. ಪಾಪ ಗೌಣವಾಗಿ ಪಾಪಿಯೇ ಮುಖ್ಯವಾಗುತ್ತಾನೆಂಬುದು ಇದರ ಅರ್ಥವಾಗಿದೆ. ಸಂಸ್ಕೃತಿ ಉಳಿಯಬೇಕಾದರೆ ಅದು ಎಲ್ಲರನ್ನ ಒಳಗೊಳ್ಳಬೇಕು. ವೈವಿಧ್ಯತೆಯನ್ನು ಪ್ರೋತ್ಸಾಹಿಸುವುದೇ ನಿಜವಾದ ನಾಗರಿಕತೆ. ಪ್ರಾಮಾಣಿಕ ವ್ಯತ್ಯಾಸಗಳು ಪ್ರಗತಿಪರ ಆರೋಗ್ಯಕರ ಚಿಹ್ನೆಗಳಾಗಿವೆ. ಮಾಹಿತಿ ಯುಗದಲ್ಲಿ ವಿವಿಧ ನಂಬಿಕೆಗಳುಳ್ಳ ಜನರು ನಡುವೆ ಚರ್ಚೆ ಏರ್ಪಡುವುದರಿಂದ ಬಣಗಳು ಸೃಷ್ಟಿಯಾಗುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗಳಲ್ಲಿಯೂ ಸಾರ್ವಜನಿಕವಾದ್ದರಿಂದ ನಾವು ಒಮ್ಮೆ ವ್ಯಕ್ತಪಡಿಸಿದ ಅಭಿಪ್ರಾಯದಿಂದ ಹಿಮ್ಮೆಟ್ಟುವುದು ಸೋಲಿಗೆ ಸಮನಾಗುತ್ತದೆ. ಇದರಿಂದ ಬಿರುಕುಗಳು ಸೃಷ್ಟಿಯಾಗುತ್ತವೆ. ಈ ಪರಿಸ್ಥಿತಿ ಉಂಟಾಗದಂತೆ ನೋಡಿಕೊಳ್ಳಲು ನಾವು ನಮ್ಮಂತಹ ವ್ಯಕ್ತಿಗಳನ್ನೇ ಆರಿಸಿ ಗುಂಪಾಗಿಸಿಕೊಳ್ಳುತ್ತೇವೆ. ವೈವಿಧ್ಯತೆ ಏಕರೂಪತೆಗೆ ತಿರುಗುತ್ತದೆ ಎನ್ನುವುದು ಇದರ ಅರ್ಥವಾಗಿದೆ. ಅದೇ ರೀತಿಯಾಗಿ ನಮ್ಮ ಆದ್ಯತೆಗಳು ನಮ್ಮ ನಡೆಗಳಲ್ಲಿ ವ್ಯಕ್ತವಾಗುತ್ತವೆ. ಮೊದಲೇ ಹೇಳಿದಂತೆ ಮಾಹಿತಿ ಯುಗದಲ್ಲಿ ಪ್ರಪಂಚ ನಮ್ಮನ್ನು ಹೇಗೆ ನೋಡುತ್ತದೆ ಎನ್ನುವುದಕ್ಕೆ ಆದ್ಯತೆ. ಹಾಗಾಗಿ ಆದ್ಯತೆಗಳು ಸಹಜವಾಗಿಯೇ ಅದಲು ಬದಲಾಗುತ್ತವೆ. ನಮ್ಮ ನಡೆಗಳು ಬೇರನ್ನೋ ಬಿಂಬಿಸುತ್ತವೆ. ದೇವರು ಯಾವ ಧರ್ಮಕ್ಕೂ ಸೇರಿದವನಲ್ಲ. ಮಾಹಿತಿ ಯುಗದಲ್ಲಿ ದೇವರಿಗಿಂತಲೂ ಧರ್ಮ ದೊಡ್ಡದಾಗಿದೆ. ಅವರವರ ಧರ್ಮದ ಬಗೆಗಿನ ಪೂರ್ವಾಗ್ರಹ ಪೀಡಿತ ಅಭಿಪ್ರಾಯಗಳು ಮಾಹಿತಿ ಯುಗದ ಸಲಕರಣೆಗಳನ್ನು ಆವರಿಸಿಕೊಂಡು ಬಿಟ್ಟಿವೆ. ಆ ದೃಷ್ಟಿಯಿಂದ ಗಾಂಧೀಜಿಯ ಮಾತುಗಳನ್ನು ಅವಲೋಕಿಸಿದರೆ, ಯಾವ ಧರ್ಮಕ್ಕೂ ಸೇರದ ಸರ್ವಾಂತರ್ಯಾಮಿ ದೇವರು ಅಂತರ್ಧಾನನಾಗಿದ್ದಾನೆ ಎನ್ನುವುದು ಇದರ ಅರ್ಥವಾಗಿದೆ. ನನ್ನ ಅಪ್ಪನೇ ಇಲ್ಲದೆ ಯಾರು ನನ್ನನ್ನು ಹಿಂಸಿಸಲಾರರು.
ನಮ್ಮ ಸಾಮಾಜಿಕ ಮಾಧ್ಯಮಗಳ ಬೆಳಕಿಂಡಿಗಳಿಂದ ಇಣುಕಿ ಬರುವ ಜನರು ನಮ್ಮನ್ನು ಹಿಂಸಿಸುತ್ತಾರೆ. ಅವರಿಗೆ ಅಪ್ಪನೆ ಕೊಟ್ಟದ್ದು ಮಾತ್ರವಲ್ಲ, ಹಿಂಸಿಸಲು ಆಹ್ವಾನವಿತ್ತದ್ದು ನಾವೇ. ಮಾಹಿತಿ ಯುಗದಲ್ಲಿ ನಾವು ಇತರರಿಗೆ ನೀಡಿರುವ ಹಿಂಸಿಸುವ ಪರವಾನಗಿಯನ್ನು ಹಿಂಪಡೆಯಬೇಕಿದೆ ಎನ್ನುವುದು ಇದರ ಅರ್ಥವಾಗಿದೆ. ನೀವು ಒಬ್ಬರೇ ಉಳಿದಿರುವ ಮಟ್ಟಕ್ಕೆ ಅಲ್ಪಸಂಖ್ಯಾತರಾದರೂ ಸತ್ಯವೇ. ಮಾಹಿತಿ ಯುಗದಲ್ಲಿ ಶಕ್ತಿಶಾಲಿ ಬಹುಸಂಖ್ಯಾತರು ಹೇಳಿದ್ದೇ ಸತ್ಯವೆಂದು ಬಿಂಬಿಸಲಾಗುತ್ತದೆ. ಸತ್ಯ ಅದಕ್ಕೆ ಭಿನ್ನವಾದುದೆಂದು ಗೊತ್ತಿದ್ದರೂ ಟ್ರೋಲ್ಗಳಿಗೆ ಹೆದರಿ ಅಲ್ಪಸಂಖ್ಯಾತರು ಒಬ್ಬೊಂಟಿಗರು ನುಂಗಿಕೊಂಡು ಸುಮ್ಮನಾಗುತ್ತಾರೆ. ತಾಳ್ಮೆ ಕಳೆದುಕೊಂಡವರು ಯುದ್ಧವನ್ನು ಸೋಲುತ್ತಾರೆ. ಮಾಹಿತಿ ಯುಗವೆಂದರೆ ತಕ್ಷಣದ ತೃಪ್ತಿಯ ಯುಗ. ಯುದ್ಧದಲ್ಲೂ ಪ್ರೀತಿಯಲ್ಲೂ ಕ್ಷಣದ ತೃಪ್ತಿಗೆ ಆದ್ಯತೆ. ಅದಕ್ಕೆ ಸೋಲುಗಳು ಹಲವಾದರೆ ಗೆಲುವುಗಳು ಕೆಲವು ಮಾತ್ರ ಎಂದು ಇದರ ಅರ್ಥವಾಗಿದೆ. ಅದೇ ರೀತಿಯಾಗಿ ಮುಂದಿನ ಒಂದು ಗಾಂಧೀಜಿಯವರ ಜೀವನದ ಮಾತನ್ನು ನಾವು ನೋಡುವುದಾದರೆ, ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡ ತಕ್ಷಣ ನಾಯಕನಾದವನು ನಿಷ್ಪ್ರಯೋಜಕನಾಗುತ್ತಾನೆ. ಬಿಂಬಿಸಿದ ಚಿತ್ರಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಹೆಚ್ಚಿದಾಗ ನಾಯಕನ ವಿಶ್ವಾಸಾರ್ಹತೆ ಕುಂದುತ್ತದೆ. ನಾಯಕ ಆತ್ಮಸಾಕ್ಷಿಗೆ ತಕ್ಕಂತೆ ಮಾತ್ರವಲ್ಲ, ತಾನು ಪ್ರವರ್ತಿಸಿಕೊಂಡ ಚಿತ್ರಕ್ಕೆ ಪೂರ್ವಕವಾಗಿಯೂ ನಡೆದುಕೊಳ್ಳಬೇಕಾಗಿದ್ದು ಈಗಿನ ಅನಿವಾರ್ಯಗಳಲ್ಲೊಂದು ಆಗಿದೆ. ಸೊ ನೀವು ನನ್ನನ್ನು ಸಂಕೋಲೆಗಳಲ್ಲಿ ಬಂಧಿಸಬಹುದು, ನನ್ನನ್ನು ಹಿಂಸಿಸಬಹುದು, ಆದರೆ ನನ್ನ ದೇಹವನ್ನು ನಾಶ ಮಾಡಬಹುದು, ಆದರೆ ನನ್ನ ಮನಸ್ಸನ್ನು ಎಂದೆಂದಿಗೂ ಬಂಧನದಲ್ಲಿಡಲಾರಿರಿ. ಮಾಹಿತಿ ಯುಗದಲ್ಲಿ ನಡೆಯುವ ಹಲ್ಲೆಗಳೆಲ್ಲವೂ ಮಾನಸಿಕವಾದವು. ಇಲ್ಲಿನ ನಿಯಂತ್ರಕರ ಪ್ರಮುಖ ಪ್ರಯತ್ನಗಳೆಲ್ಲ ಗ್ರಾಹಕರ ಮನಸ್ಸನ್ನು ಹತೋಟಿಗೆ ತೆಗೆದುಕೊಳ್ಳುವ ಕಡೆಯೇ ಇವೆ ಎಂಬುದು ಇದರ ಮಾಹಿತಿಯಾಗಿದೆ. ನಾವು ನಮ್ಮ ನಂಬಿಕೆಗಳನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ನಿಧಾನವಾಗಿ ಮಾಡಬೇಕು. ಆದರೆ ಅವು ರೂಪುಗೊಂಡ ಮೇಲೆ ಎಂಥ ಪರಿಸ್ಥಿತಿಯಲ್ಲೂ ಅದಕ್ಕೆ ಬದ್ಧರಾಗಿರಬೇಕು. ಮೊದಲೇ ಹೇಳಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಕ್ಷಣ ಪ್ರತಿಕ್ರಿಯೆ ಕೊಟ್ಟವರೇ ಶ್ರೇಷ್ಠರು. ಆ ಪ್ರತಿಕ್ರಿಯೆಯೇ ನಮ್ಮ ನಂಬಿಕೆಯು ಪೂರ್ವಾಗ್ರಹವೂ ಆಗಿಬಿಡುವ ಭಯವಿದೆ. ನಂಬಿಕೆ ರೂಪಿಸಿಕೊಳ್ಳುವ ವಿಷಯದಲ್ಲಿ ವ್ಯವಧಾನ ತೀರಾ ಕಡಿಮೆಯಾಗುವುದು ಸರ್ವವೇದ್ಯ. ನನ್ನ ಜೀವನವೇ ನನ್ನ ಸಂದೇಶ. ದುರಾದೃಷ್ಟವಶಾತ್ ಇಂದು ನಮ್ಮ ಸಂದೇಶವೇ ನಮ್ಮ ಜೀವನವಾಗುತ್ತವೆ. ಸಾಮಾಜಿಕ ಮಾಧ್ಯಮಗಳ ದೆಸೆಯಿಂದ ಚೆನ್ನಾಗಿ ಬದುಕದಿದ್ದರೂ ಪರವಾಗಿಲ್ಲ, ಒಳ್ಳೆಯ ಬದುಕನ್ನು ಜಗತ್ತಿಗೆ ಬಿಂಬಿಸಿದರೆ ಸಾಕೆಂಬ ಡಂಬತನ ನಮ್ಮ ಜೀವನಗಳನ್ನು ಆವರಿಸಿಕೊಂಡಿವೆ. ಸೆಲ್ಫಿಗಾಗಿ ಬದುಕುವ ಜನರಿಗೆ ನಮ್ಮ ಜೀವನದ ಅತ್ಯುತ್ತಮ ಅಂಶಗಳನ್ನು ಮಾತ್ರ ಸೃಷ್ಟಿಸಿ ಜಗತ್ತಿಗೆ ಬಿಂಬಿಸುವ ಒತ್ತಡವಿದೆ. ಇದು ಗಾಂಧೀಜಿಯವರ ಜೀವನ ಧ್ಯೇಯಕ್ಕೆ ತದ್ವಿರುದ್ಧವಾದ ನಡವಳಿಕೆ. ಮಹಾತ್ಮ ಗಾಂಧಿ ನೀಡಿದ ಇಂತಹ ಇನ್ನೂ ನೂರಾರು ಸಂದೇಶಗಳು ಇಂದು ಪರಿಪಾಲನೆಯಾಗುತ್ತಿವೆ ಇಲ್ಲವೋ ಎಂದು ಹೊರಗೆ ಹಚ್ಚಿ ನೋಡಬಹುದು. ಸತ್ಯಕ್ಕೂ ಸರಳತೆಗೂ ಆಗಿದ್ದಷ್ಟೇ ಸ್ವಾತಂತ್ರ್ಯ, ಚಿಂತನೆಗೂ ಹೋರಾಟಕ್ಕೂ ಅನ್ವರ್ಥವಾಗಿದ್ದ ಮಹಾತ್ಮರಂತೆ ಬದುಕಲು ನಿಮ್ಮಂಥವರಿಗೆ ಸಾಧ್ಯವಾಗದಿರಬಹುದು. ಆ ದೃಷ್ಟಿಯಿಂದ ನೋಡಿದರೆ ಈ ಲೇಖನದಲ್ಲಿನ ಆತ್ಮವಿಮರ್ಶೆ ಕಠೋರವೆನಿಸಬಹುದು. ಆದರೆ ಆದರ್ಶಗಳನ್ನು ಅನುಸರಿಸುವ ಸಾಮರ್ಥ್ಯಕ್ಕೆ ಬುನಾದಿ ಎಂದರೆ ಕಠೋರವಾದ ಆತ್ಮವಿಮರ್ಶೆ. ಮುಂದಿನದ್ದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಶಕ್ತಿಗೆ ಬಿಟ್ಟದ್ದು. ಏಕೆಂದರೆ ನನ್ನ ಜೀವನವೇ ನನ್ನ ಸಂದೇಶ ಎಂದು ತಮ್ಮ ಇಡೀ ಜೀವನವನ್ನು ಜಗತ್ತಿನ ವಿಮರ್ಶೆಗೆ ತಂದಿಟ್ಟ ಮಹಾತ್ಮ ನಮಗೆ ದಕ್ಕುವುದು ಮೊಗೆದಷ್ಟು ಮಾತ್ರ. ಸೊ ಅದೇ ರೀತಿಯಾಗಿ ಗಾಂಧೀಜಿಯವರು ಪ್ರತಿಯೊಂದು ಮಾತುಗಳನ್ನು ನಮ್ಮ ಜೀವನವು ಉದ್ಧಾರವಾಗುವಂತೆ ಹೇಳಿದ್ದಾರೆ. ಆ ಮಾತುಗಳನ್ನು ನಾವು ಎಷ್ಟು ಅಳವಡಿಸಿಕೊಳ್ಳುತ್ತಿದ್ದೇವೆ ಮತ್ತು ಆ ಮಾತಿನಂತೆ ನಾವು ಎಷ್ಟು ಪಾಲಿಸುತ್ತಿದ್ದೇವೆ ಎನ್ನುವುದು ನಮಗೆ ಬಿಟ್ಟ ಮಾತು. ಹೀಗೆ ಇದು ಮೊದಲ ಪಾಠ, ಗಾಂಧೀಜಿಯವರ ಒಂದು ಮಾಹಿತಿಯಾಗಿತ್ತು. ಅಂದರೆ ನಮ್ಮ ಆಧುನಿಕ ಜೀವನದಲ್ಲಿ, ನಮ್ಮ ಜೀವನದ ಕನ್ನಡಿಯಲ್ಲಿ ಗಾಂಧೀಜಿಯವರ ಮಹಾತ್ಮರ ಒಂದು ಕೊಡುಗೆ, ಮಹಾತ್ಮರ ಒಂದು ಮಾತು ಎಂದು ಈ ಒಂದು ಪಾಠದ ಅಧ್ಯಯನವಾಗಿತ್ತು. ಅದೇ ರೀತಿಯಾಗಿ ಲೇಖಕರ ಪರಿಚಯವನ್ನು ನಾವು ನೋಡುವುದಾದರೆ, ಇಲ್ಲಿ ನಿಮಗೆ ಕೇಳ್ತಕ್ಕಂಥ ಪ್ರಮುಖ ಪ್ರಶ್ನೆಗಳೆಂದರೆ, ಈ ನಮ್ಮ ಕಾಲದ ಕನ್ನಡಿಯಲ್ಲಿ ಗಾಂಧಿ ಸಂದೇಶ ಈ ಲೇಖನವನ್ನು ಬರೆದವರು ಯಾರು ಎಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ರವಿಶಂಕರ್ ಎಂದು ಉತ್ತರವನ್ನು ನೀಡಬೇಕಾಗುತ್ತದೆ. ಸೊ ಅದೇ ರೀತಿಯಾಗಿ ಇವರು ಜನಿಸಿದ್ದು, ಇವರು ಮರಣ ಹೊಂದಿದ್ದು ಯಾವುದೇ ರೀತಿಯ ಉಲ್ಲೇಖವಿಲ್ಲ. ಅದೇ ರೀತಿಯಾಗಿ ಇವರು ಜನಿಸಿದ್ದನ್ನು ಕೊಡಬೇಕಾಗಿತ್ತು, ಅದನ್ನು ಅವರು ಕೊಟ್ಟಿಲ್ಲ. ಅದೇ ರೀತಿ ಅವರ ಬಗ್ಗೆ ಸಾಕಷ್ಟು ಮಾಹಿತಿ ಅದನ್ನು ನೀವು ಓದ್ಬೋದು. ಆದರೆ ನಿಮಗೆ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಒಂದೇ ಒಂದು ಮಾಹಿತಿ, ಲೇಖಕರ ಪರಿಚಯದಲ್ಲಿ ಇದನ್ನು ಒಂದು ಕೇಳ್ತಾರೆ 1 ಮಾರ್ಕ್ಸ್ಗೆ. ಇನ್ನು ಈ ಒಂದು ಲೇಖನವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಎಂದು ಕೇಳಬಹುದು. ಅದನ್ನು ನಾವು ನೋಡುವುದಾದರೆ, ಮೂಲತಃ ಮೈಸೂರಿನವರಾದ ಎನ್ ರವಿಶಂಕರ್ ಅವರು ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲೂ ಬರೆಯಬಲ್ಲರು. ಇವರ ಬದುಕಿನ ಮನೆಯೊಂದು ಕಿಟಕಿ, ಆಫೀಸಿನ ಹಾದಿಯಲ್ಲೊಂದು ಕಲ್ಲು ಬೆಂಚು, ಪುಟ್ಟ ಚೌಕಟ್ಟುಗಳು ಮತ್ತು ಕೋವಿಡ್
365 ಪುಸ್ತಕಗಳು ಈಗಾಗಲೇ ಓದುಗರ ಮುನ್ನಿಗೆ ಪಾತ್ರವಾಗಿವೆ. ಮತ್ತು ಅದೇ ರೀತಿಯಾಗಿ ಈ ಪಾಠವನ್ನು ಯಾವ ಒಂದು ಲೇಖನದಿಂದ ಆಯ್ದುಕೊಂಡಿದ್ದಾರೆ ಅಂತಂದರೆ ಇವರು ಪ್ರಸ್ತುತ ಅಂಕಣ ಲೇಖನ ಇಲ್ಲಿದೆ ನೋಡಿ, ಇದನ್ನೇ ಸಹ 1 ಮಾರ್ಕ್ಸ್ಗೆ ಕೇಳಬಹುದು. ಪ್ರಸ್ತುತ ಅಂಕಣ ಲೇಖನವು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅಕ್ಟೋಬರ್ 2ರಂದು ಒಳನೋಟ ಎಂಬ ಅಂಕಣದಲ್ಲಿ ಪ್ರಕಟಗೊಂಡಿತು. ಇದು ನಮ್ಮ ಕಾಲದ ಕನ್ನಡಿಯಲ್ಲಿ ಗಾಂಧಿ ಸಂದೇಶ ಎಂಬ ಪಾಠಕ್ಕೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ BA ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದ ಬೇಸಿಕ್ ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಇದಕ್ಕೆ ಸಂಬಂಧಿಸಿದ ಮಾಹಿತಿ ನಿಮಗೆ ಅಪ್ಡೇಟ್ಸ್ ಬೇಕಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು.